ತಾಳು. ಅಪ್ಪ, ಇವತ್ತು ದಿಶಾ ಮತ್ತು ಅವ್ರ ಮನೆಯವರು ಅಖಿಲಮ್ಮ ಅವ್ರ ಮನೆಗೆ ಊಟಕ್ಕೆ ಅಂತ ಬಂದಿದ್ರಾ. ಅವ್ರು ಮತ್ತೆ ನನ್ನ ಗಣಿ ನೋಡಿ ಎಲ್ಲಿ ಕಿರಿಕಾಗಿ ಹೋಗ್ಬಿಡುತ್ತೋ ಅಂತ ನಾನು ಗಣಿ ಬಚ್ಚಿಟ್ಕೊಳ್ಳೋಕ್ಕೆ ಅಂತ ಓಡೋದ್ವಿ. ಆ ಗಣಿ ಕಾಲಕ್ಕೆ ಪೆಟ್ಟಾಯ್ತಪ್ಪ. ಪೆಟ್ಟಾಯ್ತಾ? ಅಯ್ಯೋ, ಏನಾಯ್ತು? ಅಯ್ಯೋ ಅಪ್ಪ, ಅಂಥದ್ದೇನಿಲ್ಲಪ್ಪ. ಮೊದಲು ನಾನು ಹೇಳೋದನ್ನ ಕೇಳು. ಗಣಿ ಕಾಲಿಗೆ ಏಟಾಗಿ ರಕ್ತ ಬರ್ತಿತ್ತಲ್ಲ, ಅದಕ್ಕೆ ಅರ್ಶಿನ ಹಚ್ಚೋಣ ಅಂಥೇಳಿ ಸಾವಿತ್ರಮ್ಮನ ಹುಡ್ಕೊಂಡು ಅಖಿಲಮ್ಮ ಅವ್ರ ಮನೆಗೆ ಹೋಗಿದ್ದೆ. ನಾನು ತಲೆ ತಗ್ಸುವಂಥ ಕೆಲಸ ಮಾಡಿರೋ ನನ್ನ ಮಗಳು ನನ್ನ ಪಾಲಿಗೆ ಸತ್ತಂಗೆ. ಅಪ್ಪ, ಇವತ್ತು ಅಡುಗೆ ಮಾಡಿದ್ ಮಾತ್ರ ನೀನಲ್ಲ, ನಿಜ ಮಗಳು. ಹೇಗ್ ಮಾಡ್ದೆ? ಅಡ್ಗೆ ಎಲ್ಲ ಮಾಡಿದ್ ಪಾರು. ಯಾರು ಅಡುಗೆ ಮಾಡಿದ್ದು? ಅವತ್ತು ಫೋಟೋ ಸುಟ್ಟು ನಮ್ಮ ಸಂತೋಷಕ್ಕೆಲ್ಲ ಬೆಂಕಿ ಹಾಕಿದ್ಲಲ್ಲ ಅವಳೆ. ಸಾವಿತ್ರಿ, ನನ್ನನ್ನು ಕ್ಷಮಿಸ್ಬಿಡು ಗಣಿ. ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ನಿನ್ನನ್ನು ಬಿಟ್ಟು ಹೋಗೋ ಹಾಗೆ ನೀನು ಅಪ್ಪನ ಬಿಟ್ಟು ಹೋಗಬೇಡ. ನಿನ್ನ ಕುಟುಂಬದ ಹೊಸ ಸಂಬಂಧದ ಬಗ್ಗೆ ಪೇಪರಲ್ಲಿ ಬರುತ್ತೆ ಅಂದ್ಕೊಂಡಿದ್ದೆ, ಆದ್ರೆ ಬೇರೆನೆ ಸಂಬಂಧದ ಬಗ್ಗೆ ಬಂದಿದೆಯಲ್ಲ. ಅಲ್ಲ ಅಕ್ಕ, ಈ ಕಾಲ್ಗುಣ ಅನ್ನೋದು ಎಷ್ಟು ಮುಖ್ಯವಾಗಿಬಿಡುತ್ತೆ ನೋಡಿ. ಆ ಮೀರಾ ಮಗಳು ದಿಶಾ ಈ ಮನೆ ಕಾಲಿಟ್ಟಾಗಿಂದ ಅಪಶಕನಾನೇ ಆಗ್ತಿದೆ. ನಿಶ್ಚಿತಾರ್ಥ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದ ಟೈಮೇ ಸರಿ ಇಲ್ವೇನೋ ಪಾಪ. ಅಲ್ಲ ಅಕ್ಕ, ಈಗ ರಾಹುಕಾಲ ಶುರುವಾಗೋ ಸಮಯ, ನಿಮ್ಮ ಒಳ್ಳೇದಕ್ಕೆ ಹಾಗಂದೆ. ಈಗ ನೋಡಿ, ಅವರೆಲ್ಲ ಬರೋ ಸಮಯ ಆಯಿತು, ಆದಿತ್ಯ ಬೇರೆ ಇಲ್ಲ. ಅವರೆಲ್ಲ ಬಂದು ಆದಿತ್ಯ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು? ಏಯ್, ನೀನು ಸುಮ್ಮನೆ ಇದ್ರೆ ಸರಿ. ಟೈಮ್ ನೋಡ್ಕೊಂಡು ಕಾಲು ಎಳಿಯಕ್ಕೆ ನೋಡ್ತೀಯಾ? ನಾಲ್ಗೆ ಹಿಡಿತದಲ್ಲಿರಲಿ. ಈ ಧಾಮಿನಿ ಬಾಯಿ ಮುಚ್ಕೊಂಡು ಇರಕ್ಕಾಗಲ್ವಾ? ಅಖಿಲ, ಏನಿದು? ಏನಾಯ್ತು? ಇವತ್ತು ಶುಭ ದಿನ. ನಿನ್ನ ಕುಟುಂಬದ ಹೊಸ ಸಂಬಂಧದ ಬಗ್ಗೆ ಪೇಪರಲ್ಲಿ ಬರುತ್ತೆ ಅಂದ್ಕೊಂಡಿದ್ದೆ, ಆದ್ರೆ ಬೇರೆನೆ ಸಂಬಂಧದ ಬಗ್ಗೆ ಬಂದಿದೆಯಲ್ಲ. ಏನಿದು ಅಖಿಲ? ಯಾವುದಾದ್ರೂ ಅನೈತಿಕ ಸಂಬಂಧದ ಬಗ್ಗೆ ಬಂದಿದ್ಯಾ? ಬಾಂಬ್ ತಗೊಳ್ತಿರೋದು ತಪ್ಪು ನಿರ್ಧಾರ, ಮಾಡ್ತಿರೋದು ಅಪರಾಧ, ಅನ್ಯಾಯ, ಡಪ ಕೆಲಸ. ಆ ಅಖಿಲಾಂಡೇಶ್ವರಿ ಮನೆ ಸೊಸೆ ಆಗೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ನಿನಗೊಂದು ಮದುವೆ ಮಾಡಿದ್ರೆ ದಾರಿಗೆ ಬರ್ತೀಯಾ ಅಂತ ಅಮ್ಮ ಈ ನಿರ್ಧಾರ ತಗೊಂಡಿರೋದು. ನಿನಗೆ ಮದುವೆ ಆಗೋದಕ್ಕೆ ಆದಿತ್ಯ ಆದ್ರೇನು, ಪ್ರೀತಮ್ ಆದ್ರೇನು? ಅಮ್ಮ ಇಡೋ ಒಂದೊಂದು ಹೆಜ್ಜೆ, ತಗೊಳ್ಳೋ ಒಂದೊಂದು ನಿರ್ಧಾರದ ಹಿಂದೆ ಈ ಮನೆ ಗೌರವನ ಎತ್ತಿ ಹಿಡಿಯೋ 106 ಯೋಚನೆಗಳಿರುತ್ತೆ.
ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅದಕ್ಕೆ ನಂಗೆ ಭಯ ಜಾಸ್ತಿ ಆಗ್ತಿರೋದು. ಚಿಕ್ಕಮ್ಮಂಗೆ ಮಗು ಆಗಿ ಮನೇಲಿ ಕಡೆ ಮಗು ಅಂತ ಆದ್ರೆ ನನ್ನ ಜೀವನ ಪೂರ್ತಿ ಬಂಜೆ ಆಗಿರ್ಬೇಕಾಗತ್ತೆ. ನಿನ್ನ ಮಗ ಇಂದ್ರ ದೇವೇಂದ್ರ ನೆನೆಸಿ ಸ್ವರ್ಗಾಧಿಪತಿಯಾಗಿ ವೈಭವದಿಂದ ಮೆರೆಯಲಿ. ಅತಿಥಿಯ ಮಗನಿಗೆ ಸ್ವರ್ಗಲೋಕವನ್ನು ಕೊಟ್ಟರೆ ನೀವೇಕೆ ನನ್ನನ್ನು ಅಭಿನಂದಿಸುತ್ತಿರುವಿರಿ? ಪಾಪ, ನಿಮಗೆ ಇನ್ನೂ ಸಂತಾನ ಭಾಗ್ಯವೇ ದೊರೆತಿಲ್ಲ. ಇನ್ನು ನಿಮ್ಮ ಪುತ್ರನಿಗೆ ಪದವಿ ದೊರೆಯುವುದು ಕನಸಿನ ಮಾತೆ. ಇಂತಹ ಸಮಯದಲ್ಲಿ ನೀನು ಸಂತಾನವನ್ನು ಅಪೇಕ್ಷಿಸಿದರೆ ಅದರಿಂದ ಖಂಡಿತ ದುಷ್ಟ ಮಕ್ಕಳನ್ನೇ ಪಡೆಯುವೆ. ಲೋಕಕಂಟಕನಾದ ಹಿರಣ್ಯಾಕ್ಷನ ನಾಶಕ್ಕೆ ಹಾಗೂ ನಿಮ್ಮ ರಕ್ಷಣೆಗೆ ನನ್ನ ಪ್ರಭು ಅದು ಯಾವ ಅವತಾರವನ್ನು ತಾಳುತ್ತಾರೋ ಕಾದು ನೋಡೋಣ. ಅಮೃತವ್ರೆ, ನನ್ನ ಅರ್ಜುನ್ ಅವ್ರು ಕೂಗ್ತಾ ಇದ್ದಾರೆ. ಹಿರಣ್ಮಯಿ ಎಲ್ಲಿದ್ದಾಳಂತ ಹೇಳು. ಹಿರಣ್ಮಯಿ ಬೆಟ್ಟ ತಪ್ಪಲ ಪ್ರದೇಶದಲ್ಲಿ ಗಿರಿಜನರ ಮನೆ ಇದ್ದಾಳೆ. ಈ ಹುಡುಗಿ ನನಗೆ ಬೇಕೇ ಬೇಕು, ನೀನು ಕಳಿಸಬೇಕು. ಮಂತ್ರವಾದಿ ಇಷ್ಟೊತ್ತಿಗೆ ಆ ಮಗುನ ಬಲಿ ಕೊಟ್ಬಿಟ್ಟಿರ್ತಾನೆ. ಹರಣಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವಳ ಬಾಡಿ ಫುಲ್ ಚೆಕಪ್ ಮಾಡಿದ್ದೀನಿ. ಅವಳ ತಲೆಗೆ ತುಂಬ ಬಲವಾಗಿ ಏಟ್ ಬಿದ್ದಿದೆ. ತಲೆ ಹಿಂಭಾಗ ಬಹಳ ಸೂಕ್ಷ್ಮವಾದದ್ದು. ಅಲ್ಲಿಗೆ ಸ್ವಲ್ಪ ಪಿಟ್ ಬಿದ್ರೂ ಅಪಾಯ ತಪ್ಪಿದ್ದಲ್ಲ. ಪೆಟ್ಟು ಜೋರಾಗಿ ಬಿದ್ದಿರೋದ್ರಿಂದ ತಲೆ ತುಂಬ ಡ್ಯಾಮೇಜ್ ಆಗಿದೆ. ಈ ಆಕ್ಸಿಡೆಂಟಿಂದ ಹರಿಣಿಗೆ ಸಾಕಷ್ಟು ನರಗಳು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಹರಿಣಿಗೆ ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ಹರಿಣಿಗೆ ಏನಾಯ್ತು? ಐ ಆಮ್ ರಿಯಲಿ ಸಾರಿ. ಹರಿಣಿ ಬಾಡಿಯಲ್ಲಿ ಇನ್ಮೇಲೆ ಯಾವುದೇ ಚಲನವಲನ ಇರುವುದಿಲ್ಲ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇದೇ ಸರಿಯಾದ ಸಮಯ. ನೀನು ಇಲ್ಲೇ ನೋಡ್ಕೊತಾ ಇರು, ನಾನು ಇಲ್ಲೋಗಿ ಬರ್ತೀನಿ. ಸುಬ್ಬಮ್ಮ, ಪಪ್ಪ ನಮ್ ಜೊತೆ ಚೆನ್ನಾಗಿದ್ದಾಗ ನಿನ್ ಕೆಲ್ಸಕ್ಕೆ ಹೋಗೋದೇ ಬೇಡ. ಯಾಕಂದ್ರೆ ದುಡ್ಡೆಲ್ಲ ಅವರೇ ಕೊಡೋರು. ಆದ್ರೆ ಈಗ ನಿನ್ ಕೆಲ್ಸಕ್ಕೆ ಹೋಗ್ಲೇಬೇಕು. ಸುಬ್ಬಮ್ಮ, ಪಪ್ಪ ನಿನ್ ಜೊತೆ ಮತ್ತೆ ಸರಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಈಗ ಅಪ್ಪ ಅಮ್ಮನ ಹತ್ರನೂ ದುಡ್ಡು ಕೇಳದೆ ಹೇಗೆ ವಾಪಸ್ ಹೋಗೋದು? ಮತ್ತೇನು ಜಾನು, ಮುಂದಿನ ವಿಶೇಷ ಯಾವಾಗ? ಮುಂದಿನ ವಿಶೇಷನಾ? ಇನ್ನೇನು ವರ್ಷ ಕಳೀತು, ಸಮಯಕ್ಕೆ ಸರಿಯಾಗಿ ಎಲ್ಲ ಆಗ್ಬೇಕಲ್ವಮ್ಮ. ಬೀಗ್ರೆ,